ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾನ ನಗ್ನಗ್ತಾ ಇದ್ಲಲ್ಲ, ಅದನ್ನ ನೋಡಿ ನನಗೆ ಸ್ಯಾನ ಖುಷಿ ಆಯ್ತು. ಒಂದ್ ತರದಾಗೆ ಅಲ್ಲಿ ಹೋಗಿದ್ದು ಒಳ್ಳೇದೇ ಆಯ್ತು ಏನೋ. ಆದ್ರೆ ಹೊರಡ್ಬೇಕಾದ್ರೆ ಕೌಸಲ್ಯ ಅವರು ಮತ್ತೆ ಇನ್ಯಾಕ್ ಬರ್ತೀಯ ಅಂತ ಕೇಳಿದ್ರಲ್ಲ, ಅದನ್ನ ಕೇಳಿ ನಂಗೆ ತುಂಬಾ ಸಿಟ್ಟು ಬಂತವ. ಇದ್ರ ಪಾಪ ಮಾಡ್ಕೊಳ್ಳೋದು ಏನೈತವ? 3 ಹೊತ್ತು ಮೂಗಿನ ಮ್ಯಾಗೆ ಪಾಪ ಮಾಡ್ಕೊಂಡಿರ್ತೀಯ. ಅವ್ರು ಹೇಳಿದ್ದು ಅವ್ರೆಲ್ರೂ ಇಲ್ಲಿ ಇರಕ್ಕಿಲ್ಲ, ಅವ್ರ ಮನ್ಗೆ ಹೋಯ್ತೀವಿ ಅಂತ. ಏನೋ ನಂಗೆ ಅವ್ರ ಮಾತು ಸ್ವಲ್ಪ ಕಿರಿಕಿರಿನೇ. ಅಕ್ಕ ಅವ್ರ ಜೊತೆ ಹೊಂದ್ಕೊಂಡು ಖುಷಿಯಾಗಿದ್ರೆ ಸಾಕು. ಅವಳು ಖುಷಿಯಾಗಿ ಇರ್ತಾಳೆ. ನೀವೆಲ್ಲ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಲ್ಲ, ಕೂತ್ಕೊಳ್ಳಿ, ಊಟ ಮಾಡುವ. ಬಂದೇ ಇರವ. ಇದೇನವ 4 ತಟ್ಟೆ ತಂದ್ಬಿಟ್ಟಿದ್ಯಾ? ಓ, ಸಾನ ಅಕ್ಕ ಇದ್ದಾಳೆ ಅನ್ಕೊಂಡು 4 ತಟ್ಟೆ ತಂದ್ಬಿಟ್ಯಾ? ಏನವ್ವ, ನಾನು ಇದ್ದೀನಿ ಅಂತಾನೆ ತಟ್ಟೆ ತಂದ್ಯಾ? ಅವ್ವ, ಊಟ ಮಾತ್ರ ಅಲ್ಲ, ಅಕ್ಕ ಮಾಡ್ತಿದ್ದಿದ್ದು ಎಲ್ಲ ಕೆಲಸನೂ ನಾವಿಬ್ರು ಒಟ್ಟಿಗೆ ಸೇರ್ ಮಾಡ್ತೀವಿ ಅಲ್ವಾ ಸುಮಾ? ಸರಿ ಅಕ್ಕ. ಅವ್ವ, ಸಹನಾಕನ್ ತಟ್ಟೆ ಕೊಡು. ಏನಾಯ್ತು ಡ್ಯಾಡಿ? ನೀನೇನಾರ ತಡಿನಿಲ್ಲ ಅಂದಿದ್ದಿದ್ರೆ ನಾನು ಹೋಗಿ ಮಾವಂಗೆ ಸರಿಯಾಗಿ ಕೊಡ್ತಾ ಇದ್ದೆ ಡ್ಯಾಡಿ. ನಾನೆಲ್ಲ ತಡ್ದೆ ನಿನ್ನ? ಡ್ಯಾಡಿ ಏನೋ ಅಲ್ಲಿ ಯಾಕೋ ಅಲ್ಲಾಡ್ತೈತೆ ಅನಿಸ್ತೈತೆ ಡ್ಯಾಡಿ. ಥೂ, ನಿನ್ನ ಆ ಕುಡ್ಕುನ್ ಕೇಳಿ ಒದೆ ತಿಂದು ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟೆ ಕಲ ನೀನು. ಮನೇನಾಗ ಏನಾರ 200 ಕುರಿ ಬೇಯಿಸಿದ್ರೆ ಒಬ್ಬನೇ ಕೂತ್ಕೊಂಡು ಗದುಗ್ತಾ ಇದ್ದೆ. ಇಷ್ಟನ ನಿನ್ನ ತಾಕತ್ತು? ಡ್ಯಾಡಿ, ನನಗೆ ಏಟಾಗಿದ್ದಿದ್ರ ಬಗ್ಗೆ ಫೀಲಿಂಗ್ ಇಲ್ಲ, ಆದರೆ ನನ್ನ ಫೋನ್ ಡ್ಯಾಡಿ ಕೆಳಗೆ ಬಿದ್ಬಿಟ್ಟು ಆನೆ ಆಯ್ತಲ್ಲ, ನನಗಿದು ನೋಡಿದ್ರೆ ಬೇಜಾರಾಯ್ತದೆ ಡ್ಯಾಡಿ. ಡ್ಯಾಡಿ ಡ್ಯಾಡಿ ರಾಜೆ, ಅಲ್ಲಿ ಪುರುಸಿ ನೋವು ನೋವು ಅಂತ ವಿಲ ಒದ್ದಾಡ್ತಾವನೆ, ನೀನು ನೆಮ್ಮದೇ ಕುಂತಿದ್ಯಾ? ಅವ್ನು ಯಾರು ಹೇಳಿದ್ದು ಕಾಳಿನ ಕೆಣ್ಕೊ ಅಂತ? ಹಂಗಾದ್ರೆ ನಿನ್ನ ತಮ್ಮನ ಪರ ಅಂತ ಆಯ್ತು. ಖಾಲಿ ಜಾಗದಲ್ಲಿ ಯಾರೇ ಇದ್ದಿದ್ರು ಈ ಇಟ್ಟೆ ಕೋಪ ಮಾಡ್ಕೊಂಡಿರೋರು. ಕಾಳಿ ಇನ್ನು ಮನೆಗೆ ಬಂದಿಲ್ಲ ಅಂತ ನಾನು ನೋಡ್ತಾ ಇದ್ನಿ. ಲೇ ಪುರ್ಸಿ, ಕಣ್ ಮುಚ್ಕೊಂಡು ಮನೆ ಕಳ್ಳ, ಎಲ್ಲ ಸರಿ ಹೋಯ್ತದೆ. ರಾಜೆ,
ಆ ಕಾಳಿ ಏನಾರ ಮನೆ ಮೊಸಲು ದಾಟಿದ್ರೆ ನಾನು ಸುಮ್ಕಿರಕ್ಕಿಲ್ಲ ಹೇಳಿವ್ನಿ. ಯೋ ನೀನ್ ಮಾತಾಡ್ಬೇಡ ಸುಮ್ಕಿರಯ್ಯ. ಅವನ್ಗೆ ನನ್ ಮ್ಯಾಗ ಕೋಪ ಐತೆ, ಆದ್ರೆ ಸಾನೆ ಬಿರ್ನೆ ಸರಿ ಹೋಯ್ತಾನೆ. ಅಲ್ಲ ರಜೆ, ಏನಾರ ಒಂದು ಚಿಕ್ಕದ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಪರದಾಡ್ತಿರ್ತೀಯ. ಅಂಥದ್ರಾಗೆ ಇಷ್ಟೆಲ್ಲ ನಡೆದು ಆರಾಮಾಗಿ ಕುಂತಿದ್ಯಲ್ಲ, ನಂಗೆ ಅರ್ಥನೇ ಆಯ್ತಾ ಇಲ್ಲ. ನಿಂಗೆ ವಿಷಯನೇ ಗೊತ್ತಿಲ್ಲ ಅಲ್ವಾ? ನಾನೇ ಬೇಕು ಅಂತ ಹೇಳಲಿಲ್ಲ. ಆ ಖುಷಿನ ಮೊದಲು ನಾನೇ ಪೂರ್ತಿಯಾಗಿ ಅನುಭವಿಸ್ಬಿಟ್ಟು ಆಮೇಲೆ ನಿನ್ಗೆ ಹೇಳುಮ ಅಂತ ಸುಮ್ಕಿದ್ದೆ. ಇರು. ಏನಿದು? ನಿನ್ ಮಾಜಿ ಎಂಡ್ರು ಪುಟ್ಟಮ್ಮಿ ಸದ್ಯದಲ್ಲೇ ಬೀದಿಗೆ ಬೀಳ್ತಾಳೆ. ಏನು ಹೇಳ್ತಾ ಇದೆಯಾ ರಜೆ? ಈಟ್ ದಿನ ಯಾವುದನ್ನ ಕೊಡಕ್ಕಿಲ್ಲ ಅಂತ ಹಠ ಮಾಡ್ತಿದ್ಲೋ ಅದನ್ನ ಅವಳಾಗೆ ಒಪ್ಕೊಂಡು ಸಹಿ ಮಾಡ್ಕೊಟ್ಟವಳೆ. ಅರ್ಥ ಆಗ್ಲಿಲ್ವಾ? ಅವಳ ಮನೆ ಮತ್ತೆ ಮೆಸ್ಸನ್ನ ನನ್ನ ಹೆಸರಿಗೆ ಬರ್ಕಟ್ಟವಳೆ. ತಕ್ಕ ನೋಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.